ನಾಟಿ ಅನ್ನೋದು ನಮ್ಮ ಮನೇಲಿ ಅಡುಗೆಯಲ್ಲಿ ಇಟ್ಕೋಬೇಕು. ಪಾರ್ಲಿಮೆಂಟ್ ಇದು ತಮಾಷೆ ಅಲ್ಲ. ನಾಟಿ ಅನ್ನೋದು ನಮ್ಮ ಅಡುಗೆಯಲ್ಲಿ ಇಟ್ಕೋಬೇಕು, ಪಾರ್ಲಿಮೆಂಟ್ನಲ್ಲಿ ಅಲ್ಲ. ಮಂಡ್ಯ ಸಂಸದೆ ಸುಮಲತಾ ಅವರು ಸಚಿವ ಚಲುವರಾಯಸ್ವಾಮಿಗೆ ಕೊಟ್ಟ ತಿರುಗೇಟಿದು. ಕಳೆದ ತಿಂಗಳು ಮಂಡ್ಯದಲ್ಲಿ ನಾಟಿ ಸ್ಟೈಲ್ನಲ್ಲಿ ಸ್ವಾಭಿಮಾನದ ಚುನಾವಣೆ ನಡೆಯಲಿದೆ ಎಂದಿದ್ದ ಚಲುವರಾಯಸ್ವಾಮಿ ಅವರಿಗೆ ನಗುತ್ತಲೇ ತಿರುಗೇಟು ನೀಡಿದ್ದಾರೆ ಸಂಸದೆ. ಚೆಲುವಣ್ಣ ಅವ್ರಿಗೆ ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ, ಸೊ ಸೀರಿಯಸ್ ಆನ್ಸರು ಕೊಡೋಕ್ಕೆ ಹೋಗಲ್ಲ. ನಾಟಿ ಅನ್ನೋದು ನಮ್ಮ ಮನೇಲಿ ಅಡುಗೆಯಲ್ಲಿ ಇಟ್ಕೋಬೇಕು. ಪಾರ್ಲಿಮೆಂಟ್ ಇದು ತಮಾಷೆ ಅಲ್ಲ. ಪಾರ್ಲಿಮೆಂಟ್ ಹೋಗೋಕ್ಕೆ ನಮಗೂ ಒಂದಷ್ಟು ಒಂದು ಕ್ವಾಲಿಫಿಕೇಷನ್ ಇರಬೇಕು, ಒಂದು ತಿಳುವಳಿಕೆ ಇರಬೇಕು, ಒಂದು ನಾಲೆಡ್ಜ್ ಇರಬೇಕು. ಅಲ್ಲಿ ನಿಂತ್ಕೊಂಡು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆ ಬಗ್ಗೆ, ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಮಣ್ಣು, ನಮ್ಮ ರಾಷ್ಟ್ರದ ಬಗ್ಗೆ ಧ್ವನಿ ಎತ್ತೋ ಅಂತ ಒಂದು ಕನಿಷ್ಠ ಒಂದು ಕ್ವಾಲಿಫಿಕೇಷನ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಲೋಕಸಭಾ ಚುನಾವಣೆಗೆ ದಿನಗಳು ಹತ್ತಿರವಾಗ್ತಿದ್ದಂತೆ ಆಕಾಂಕ್ಷಿಗಳ ನಡುವೆ ವಾಕ್ಸಮರ ಜೋರಾಗಿದೆ. ಅದರಲ್ಲೂ ಕರ್ನಾಟಕದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾದ ಮಂಡ್ಯ ಜಿಲ್ಲೆಯಲ್ಲೀಗ ಟಿಕೆಟ್ ಪೈಪೋಟಿ ಶುರುವಾಗಿದೆ. ಇದೇ ಹೊತ್ತಿನಲ್ಲಿ ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸುಮಲತಾ ಬಿಜೆಪಿ ಸೇರುವುದರ ಬಗ್ಗೆಯೂ ಮಾರ್ಮಿಕವಾಗಿ ನುಡಿದಿದ್ದಾರೆ. ಬಿಜೆಪಿ ಮಂಡ್ಯದಲ್ಲಿ ಮತ ಉಳಿಸಿಕೊಳ್ಬೇಕು, ಹಾಗಂತ ನಾನು ಬಿಜೆಪಿ ಸೇರ್ತೇನೆ ಅಂತ ಹೇಳಲು ಬರೋಲ್ಲ ಅಂತ ಹೇಳಿದ್ದಾರೆ. ಇನ್ನು ಆಗಾಗ್ಗೆ ಪ್ರಧಾನಿಯನ್ನ ಭೇಟಿಯಾಗಿರುವುದರ ಬಗ್ಗೆ ಸ್ಪಷ್ಟಪಡಿಸಿದ ಸುಮಲತಾ, ನಾನು ಯಾವುದೇ ರಾಜಕೀಯ ಅಥವಾ ಟಿಕೆಟ್ ಲಾಬಿಗಾಗಿ ಹೋಗಲ್ಲ, ಜಿಲ್ಲೆಯ ಬಗ್ಗೆ ಮಾತನಾಡಲು ಹಾಗೂ ಇತ್ತೀಚೆಗೆ ಹೇಗೆ ಜಿಲ್ಲೆ ಬಿಜೆಪಿ ಪರವಾಗಿ ನಿಂತಿದೆ ಅಂತ ಮಾತನಾಡಲು ಹೋಗಿದ್ದೆ ಎಂದರು. ನಾನು ಇನ್ ಜನರಲ್ ಮಾತಾಡಿದ್ದೀನಿ, ಅವರು ಕೇಳಿದ್ರು ಮಂಡ್ಯ ಇಲ್ಲಿ ರಾಜಕೀಯ ವಾತಾವರಣ ಏನು ಹೇಗೆ ಅನ್ನೋದು ಒಂದು ಇನ್ ಜನರಲ್ ಮಾತಾಡಿದ್ವಿ. ಖಂಡಿತ ನಾನು ಇಷ್ಟಂತೂ ಹೇಳಿದ್ದೀನಿ, ನಾನು ನನ್ನ ಪರವಾಗಿ ಅಥವಾ ನನ್ನ ಟಿಕೆಟ್ ಅಂತ ಯಾವತ್ತೂ ಯಾವ ಪಕ್ಷಕ್ಕೂ ನಾನು ಲಾಬಿ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ಅದನ್ನು ಸ್ಪಷ್ಟಪಡಿಸ್ತೀನಿ. ಫಸ್ಟು ನಾನು ಹೇಳಿದ್ದಿಷ್ಟೇ, ಇಲ್ಲಿ ಬಿ ಜೆ ಪಿಯ ಒಂದು ಸಂಘಟನೆ ಚೆನ್ನಾಗಿ ನಡೀತಾ ಇದೆ. ನಾವು ಕಳೆದ ಅಸೆಂಬ್ಲಿ ಎಲೆಕ್ಷನ್ಗಿಂತಲೂ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ತುಂಬ ವೋಟ್ ನಂಬರ್ ನಮಗೆ ಚೆನ್ನಾಗಿ ಬಂದಿದೆ ಈ ಸಲ. ತುಂಬ ಅದು ಒಂದು ಹೋಪ್ಫುಲ್ ಅನ್ನೋ ರೀತಿಯಲ್ಲಿ ವಾತಾವರಣ ಇದೆ. ಬಿ ಜೆ ಪಿಗೆ ಚೆನ್ನಾಗಿದೆ. ನಾವು ಬಿ ಜೆ ಪಿಗೆ ಉಳಿಸ್ಕೊಂಡ್ರೆ ನಮ್ಮ ಪಕ್ಷವನ್ನು ಇಲ್ಲಿ ಕಟ್ಟೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೀನಿ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡ ಮೇಲೆ ಯಾರಿಗೆ ಮಂಡ್ಯ ಟಿಕೆಟ್ ನೀಡುವುದು ಎಂಬ ದೊಡ್ಡ ತಲೆನೋವಿನ ನಡುವೆ ಬಿಜೆಪಿಗೆ ಪರೋಕ್ಷವಾಗಿ ಬೆಂಬಲ ಸೂಚಿಸುತ್ತಿರುವ ಸುಮಲತಾ ನಡೆ ಏನು ಎಂಬುದು ಸಾಕಷ್ಟು ಕುತೂಹಲ ಹುಟ್ಟಿಸಿದೆ.